ಸಿ.ಟಿ. ರವಿ ಬಿಡುಗಡೆಗೆ ಹೈಕೋರ್ಟ್ ಈಗ ಆದೇಶವನ್ನು ನೀಡಿರುವಂಥದ್ದು. ಅವ್ರ ಮನೆಯ ಮುಂಭಾಗ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಒಂದು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಜೊತೆಗೆ ಸಿ.ಟಿ. ರವಿ ಅವರ ಸಹೋದರಿ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗ ಸಿ.ಟಿ. ರವಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ, ಇದ್ರ ಬಗ್ಗೆ ಮೇಡಮ್? ನಮ್ಮಣ್ಣ ಯಾವತ್ತೂ ಯಾರ ಬಗ್ಗೆನೂ ಮಾತಾಡೋ ಅಂಥವ್ರಲ್ಲ. ಹೆಣ್ಮಕ್ಳು ಅಂದರೆ ತುಂಬ ಗೌರವ ಕೊಡ್ತಾರೆ. ಇದು ಅವ್ರ ಕಾರ್ಯಕರ್ತರು ಮತ್ತು ಅವ್ರ ಸತ್ಯಕ್ಕೆ ಸಂದ ಜಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅವ್ರ ಸತ್ಯಕ್ಕೆ ಸಂದಿದ್ದ ಜಯ, ಅವ್ರ ಕಾರ್ಯಕರ್ತರು ಶ್ರಮ ಎಲ್ಲ ಇದೆ ಇದರಲ್ಲಿ. ನಮ್ಮಣ್ಣ ಎಲ್ರಿಗೂ ತುಂಬ ಗೌರವ ಕೊಡ್ತಾ ಇದ್ದಾರೆ. ತುಂಬ ಖುಷಿಯಾಗಿದೆ ನಮಗೆಲ್ರಿಗೂ. ಮೇಡಮ್, ಈಗ ಅವ್ರ ಮೇಲೆ ಒಂದು ಆರೋಪ ಕೇಳಿ ಬಂದಿತ್ತು, ಮಹಿಳೆಯ ವಿರುದ್ಧ ಒಂದು ಅಶ್ಲೀಲ ಪದವನ್ನು ಬಳಸಿದ್ದಾರೆ ಅನ್ನೋ ಒಂದು ಆರೋಪ ಬಂದಿತ್ತು, ಇದ್ರ ಬಗ್ಗೆ ಮೇಡಮ್? ಖಂಡಿತ ಅವರು ಆ ಬಗ್ಗೆ ಮಾತಾಡಿರಲ್ಲ. ಪ್ರತಿ ಚಿಕ್ಕಮಗಳೂರು ಮಹಿಳೆಯರನ್ನ ಕೇಳಿ, ಅವ್ರ ಅಕ್ಕ ತಂಗಿ ಅಂತಲೇ ಅವರು ಚಿಕ್ಕವರಾದ್ರೂ ಅವ್ರ ಅಕ್ಕ ತಂಗಿ ಅಂತಲೇ ಅವರು ರೆಸ್ಪೆಕ್ಟ್ ಕೊಡ್ತಿದ್ರು, ಬಿಟ್ಟರೆ ಯಾವತ್ತೂ ಅಶ್ಲೀಲ ಪದ ಅವರು ಬಳಸಲ್ಲ. ಜೊತೆಗೆ ಅವರ ಸಂಬಂಧಿಕರು ಇನ್ನೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಜೊತೆಗೆ ಅವರ ಮಗ ಕೂಡ ಇಲ್ಲಿರುವಂಥದ್ದು, ಅವರು ಕೂಡ ಸಾಕಷ್ಟು ಖುಷಿಯನ್ನ ಪಡ್ತಾ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಬ್ರದರ್, ಈಗ ನಿಮ್ಮ ತಂದೆ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ, ಇದ್ರ ಬಗ್ಗೆ? ಇಲ್ಲ, ಇದು ನಮಗೆ ಗೊತ್ತಿತ್ತು, ಸತ್ಯಕ್ಕೆ ನ್ಯಾಯ ಸಿಕ್ಕಿದೆ, ಇನ್ನೇನು ಜಾಸ್ತಿ ಹೇಳಲ್ಲ. ನಮಗೆ ತುಂಬ ಖುಷಿ ಆಗ್ತಿದೆ. ಸತ್ಯಕ್ಕೆ ಜಯ. ಅಂದರೆ ನಿನ್ನೆಯಿಂದ ಸಾಕಷ್ಟು ಒಂದು ಗೊಂದಲಗಳಾಗ್ತಾ ಇತ್ತು, ಆತಂಕ ಕೂಡ ಮನೆ ಮಾಡಿತ್ತು, ಇವಾಗ ಹೇಗೆ ಅನ್ಸುತ್ತೆ ಸರ್? ಆತಂಕಗಳು ಹೌದು ಮಾಡಿದ್ರು, ಬಟ್ ನಮಗೆ ಗೊತ್ತಿತ್ತು ಇದೇ ಅವ್ರೇನು ಆ ಥರ ಮಾಡಿರಲ್ಲ. ಅವ್ರು ನಮಗೆ ಗೊತ್ತು, ಎಲ್ಲರಿಗೂ ಗೊತ್ತು, ಇಲ್ಲಿ ಜನ ನಿಂತಿರೋದು ಅದಕ್ಕೆ ಎಲ್ಲರಿಗೂ ಗೊತ್ತಿರೋದು ಅವ್ರು ಹೆಂಗಿದ್ದಾರೆ. ಸತ್ಯಕ್ಕೆ ಜಯ ಸಿಕ್ಕಿದೆ ಅಷ್ಟೇ. ಇದಿಷ್ಟು ಅವರ ಕುಟುಂಬಸ್ಥರ ಮಾತಾಗಿರುವಂಥದ್ದು. ಮತ್ತೊಂದು ಕಡೆ ಕಾರ್ಯಕರ್ತರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ, ಪಟಾಕಿಯನ್ನು ಸಿಡಿಸಿ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸಿ.ಟಿ. ರವಿಯ ಪರವಾಗಿ ಘೋಷಣೆಯನ್ನು ಕೂಗ್ತಿದ್ದಾರೆ. ಕಾಂಗ್ರೆಸ್ ಜೊತೆಗೆ ಡಿ.ಕೆ. ಶಿವಕುಮಾರ್ ವಿರುದ್ಧವಾಗಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಕೂಡ, ಅಂದರೆ ಅವರ ವಿರುದ್ಧ ಘೋಷಣೆಯನ್ನು ಕೂಡ ಕೂಗ್ತಾ ನಾವು ನೋಡ್ತಾ ಇದ್ದೇವೆ. ಸೆಲೆಬ್ರೇಷನ್ ದೊಡ್ಡ ಮಟ್ಟದಲ್ಲೇ ಆಗ್ತಾ ಇರುವಂಥದ್ದು. ಜೊತೆಗೆ ಸಿಹಿಯಿಂದ ತಿನ್ನಿಸಿ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಿದ್ದಾರೆ.